ಇದು ಆರಂಭಿಕ ಅಷ್ಟೇ. ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಒಂದು ಕೋಣ ಅಂತ ತಿಳ್ಕೊಂಡಿದ್ದಾರೆ. ಕೋಣ ಅಲ್ಲ, ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1900 ಬಂದಿರೋದು. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗಬಾರ್ದು ಯಾರಿಗೂ, ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು. ಓವರಾಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವ್ರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವನೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು. ಇವನ ಥರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಇದೆ, ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ, ಅಲ್ಲಿಂದ ಕ್ಯಾಸ್ಟಲ್ಲಿಗೆ ಬರುತ್ತೆ, ಆಮೇಲೆ ಇನ್ನೊಂದು ಟೆರಾಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು, ಅದನ್ನು ಒಂದು ಚಾನಲ್ ಮಾಡಿದ್ರು, ಅದನ್ನು ಕಂಟೆಂಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಒತ್ತಿ ಅಂತ ಏನಂದರು. ಜನ ಜಾಸ್ತಿ ಆದರು, ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೋಸೆಸ್ ಇದನ್ನು ಕೂಡ, ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ. ನಮ್ಮ ಪಿಕ್ಚರ್ನ ಬಿಟ್ಟು ಹಾಕ್ತಾರೆ. ಅದು ಹೆಂಗೆ ಅಂದರೆ, ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದರೆ, ಆಮೇಲೆ ಅವರು ದುಡ್ಡು ಕೊಡಬೇಕು, ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ, ಟ್ರಾಫಿಕ್ ಒತ್ತಡನೋ, ಬೇಜಾರು, ಅಥವಾ ಫ್ರೀ ಸಿಗುತ್ತೋ, ಬಿಟ್ಟು ಸಿಗುತ್ತೋ, ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ, ಥಿಯೇಟ್ರಿಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ.